press the bell icon on the YouTube app and never miss another update. Hi students, welcome to the online class. So today we are going to continue the 3D geometry. And we are going to derive the equations of the plane. So in 3 dimension. Already we know that there are 3 types of the derivation for the given data. We have derived the equation of the plane. So that means here 5 marks question idu exam alli compulsory agi keltare. So hagagi ee 3 derivations andre ನಾವು theorem 1, theorem 2, theorem 3 ಅಂತ ಅದನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. So now we have to derive the equation of the plane where it passes through the 3 non-collinear points. So 3 non-collinear points ಅನ್ನು ಅವರು ಕೊಟ್ಟಿರ್ತಾರೆ. So we have to derive the equation of the plane. So passing through 3 points ಅಂದ್ರೂ ಒಂದೇ, ಪ್ಲೇನಿನ ಮೇಲೆ ಆ 3 ಪಾಯಿಂಟ್ಗಳು ಇದೆ ಅಂತ ಅರ್ಥ ಅದು. So in the previous chapter, that is vector algebraದಲ್ಲಿ ನಮಗೆ ಸಪ್ಲಿಮೆಂಟರಿ ಪಾರ್ಟ್ ಅಂತ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ಅಬೌಟ್ 3 ವೆಕ್ಟರ್ಸ್. ಯಾಕೆಂದ್ರೆ ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ ಅಲ್ಲಿ ಸೊ ರೆಗ್ಯುಲರ್ ಆಗಿ ಬರೋದು ಈ ಕಡೆಗೆ, ಸೊ ಅಲ್ಲಿ ನಮಗೆ ಎರಡೆರಡು ವೆಕ್ಟರ್ಗಳ ಬಗ್ಗೆ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ದಟ್ ಈಸ್ ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಅಂಡ್ ದ ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ಆ ಕಡೆ ಸಪ್ಲಿಮೆಂಟರಿ ಪಾರ್ಟ್ ಅಲ್ಲಿ ನಮಗೆ 3 ವೆಕ್ಟರ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 3 ವೆಕ್ಟರ್ ಬಗ್ಗೆದಲ್ಲಿ ನಾವು ಅದರಲ್ಲಿ the 3 vectors are coplanar ಅಂತ ಕಲ್ತಿದ್ದೀವಿ. The 3 vectors are coplanar if the scalar triple product of those 3 vectors is 0. Suppose vector A and vector B and vector C so are the 3 vectors. So A, B, C are the 3 vectors. Then these 3 vectors are coplanar. ಅಂದ್ರೆ ಒಂದೇ ಪ್ಲೇನ್ ಅಲ್ಲೇ ಇದೆ ಅಂದಾಗ their scalar triple product which is given by vector A dot so B cross C equal to 0. So it must be equal to 0. Their scalar triple product ಅಥವಾ ಇದಕ್ಕೆ ಇನ್ನೊಂದು ಹೆಸರು ಬಾಕ್ಸ್ ಪ್ರಾಡಕ್ಟ್ ಅಂತ ಕರೀತಾರೆ. ಸೊ therefore A dot B cross C equal to 0. ಅದರಲ್ಲಿ ನಮಗೆ ಪ್ರಾಬ್ಲಮ್ ಬರ್ತಾ ಇತ್ತು. ಶೋ ದಟ್ ದ ಗಿವನ್ 4 ಪಾಯಿಂಟ್ಸ್ ದೇ ಆರ್ ಕೋಪ್ಲೇನಾರ್. 4 ಪಾಯಿಂಟ್ಗಳನ್ನ ಕೊಟ್ಟಿರ್ತಾರೆ. ದೆನ್ ವಿ ಹ್ಯಾವ್ ಟು ಶೋ ದಟ್ we have to show that they are collinear. The 4 points are collinear ಅಂತ ನಾವು ಪ್ರೂವ್ ಮಾಡಬೇಕಾದ್ರೆ ಸೊ ನಾವೇನ್ ಮಾಡಬೇಕು, ಆ 4 ಪಾಯಿಂಟ್ಗಳಿಂದ 3 ವೆಕ್ಟರ್ಗಳನ್ನ ಫಾರ್ಮ್ ಮಾಡಿ ಸೊ ಅವುಗಳ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ 0 ಅಂತ ತೋರಿಸ್ಬೇಕು. ಸಪೋಸ್ ದ 4 ಪಾಯಿಂಟ್ಸ್ ಆರ್ A, B, C and D. We have to form 3 vectors from these 4 points. So you take vector AB, ಇನ್ನೊಂದು ವೆಕ್ಟರ್ AC, ಇನ್ನೊಂದು ವೆಕ್ಟರ್ AD. ಅಥವಾ we can take vector BA, vector BC, vector CD. ಯಾವ ತರ ಹಿಂಗ್ ತಗೋಬಹುದು. ಸೊ ಈ 3 ವೆಕ್ಟರ್ಗಳ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಸೊ ಇಟ್ ಈಸ್ ಈಕ್ವಲ್ ಟು 0 ಅಂತ ನಾವು ಪ್ರೂವ್ ಮಾಡಿ ತೋರಿಸಿದ್ರೆ ಇಟ್ ಮೀನ್ಸ್ ದಟ್ ದ 4 ಪಾಯಿಂಟ್ಸ್ ಆರ್ ಕೋಪ್ಲೇನಾರ್. ಅಂದ್ರೆ ಒಂದೇ ಪ್ಲೇನ್ ಅಲ್ಲೇ ಇದೆ. ಈ 4 ಪಾಯಿಂಟ್ಗಳು ಆ ಪ್ಲೇನ್ ಅಲ್ಲಿ ಇದ್ರೆ ಅವುಗಳಿಂದ ಫಾರ್ಮ್ ಆಗಿರುವಂತ ವೆಕ್ಟರ್ಸ್ ಕೂಡ ಏನಾಗಿರುತ್ತೆ, ಅದೇ ಪ್ಲೇನ್ ಅಲ್ಲೇ ಇರುತ್ತೆ. ಸೊ ಈಗ AC ಕ್ರಾಸ್ AD ಅಂದ್ರೆ ಅರ್ಥ, ಸೊ ದಿಸ್ ಈಸ್ ಎ ವೆಕ್ಟರ್
which is perpendicular to both vector AC as well as vector AD. ಅಂದ್ರೆ ದೇ ಆರ್ ಕೋಪ್ಲೇನಾರ್, ಇದು ಕೂಡ ಅದೇ ಪ್ಲೇನ್ ಅಲ್ಲೇ ಇರುತ್ತೆ ಅಂತ ಅರ್ಥ. ನಾವು ಸಿಂಗಲ್ ಅಲ್ಲಿ ಬರ್ಕೊಂಡ್ರೆ ಗೊತ್ತಾಗುತ್ತೆ, ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಗೆ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಈಸ್ ಎ ಕ್ರಾಸ್ ಬಿ. ಹೌದಾ? ಎ ಕ್ರಾಸ್ ಬಿ ಇಟ್ ಈಸ್ ಅ ವೆಕ್ಟರ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ vector A and vector B, and hence we can say that vector AC cross vector AD, it is a vector perpendicular to both vector AC and vector AD, athwa this is a vector containing the points that is C and D as well as A, C and D. So ee vector so namige ade plane alle ide anta artha alige. And hence the three vectors avugala scalar triple product 0 adre, and hence we conclude that the given 4 points are collinear coplanar anta ಹೇಳ್ತೀವಿ. ಈಗ ಇಲ್ಲಿ 4 ಪಾಯಿಂಟ್ ಇದೆ. ಈಗ ಇದರಲ್ಲಿ ನಾವು ಡಿರೈವೇಶನ್ ಮಾಡಬೇಕಾದ್ರೆ ನಮಗೆ ಅವುಗಳು ಏನು ಇಂಡಿಕೇಟ್ ಮಾಡುತ್ತಲ್ಲ, ದಟ್ ಈಸ್ ದ ವಿ ಹ್ಯಾವ್ ಟು ಫೈಂಡ್ ದ ಈಕ್ವೇಶನ್ ಆಫ್ ದ ಪ್ಲೇನ್. ಸೊ ಪಾಸಿಂಗ್ ಥ್ರೂ 3 non-collinear points. So non-collinear points ಅಂದಾಗ ಸೊ ಅವಾಗ ಏನಾಗುತ್ತೆ, ಆಲ್ರೆಡಿ ಅವರು 3 ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಈಕ್ವೇಶನ್ ಡಿರೈವ್ ಮಾಡಬೇಕಾದ್ರೆ ಒಂದು ಜನರಲ್ ಪಾಯಿಂಟ್ ಅನ್ನ ತಗೋಬೇಕು, ದಟ್ ಈಸ್ P. ಇಫ್ ದ 3 ಪಾಯಿಂಟ್ಸ್ ಆರ್ non-collinear points A, B and C, and for the derivation we have to consider a general point that is P. We have to consider a general point that is P on that plane. Now we have to form the 3 vectors. One vector A fix idkondu barkoli, vector AP, innondu vector AB, innondu vector AC. So since these 3 points, 4 points are coplanar, then this point it will also lie on that plane, and hence their scalar triple product is 0. Cross AC equal to 0. ನಾವೀಗ ಇದನ್ನ ಪೊಸಿಷನ್ ವೆಕ್ಟರಿಗೆ ಬರೆದಾಗ ಸೊ ಇಟ್ ಬಿಕಮ್ಸ್ ವೆಕ್ಟರ್ OP ಮೈನಸ್ ವೆಕ್ಟರ್ OA ಅಂತ ಆಗುತ್ತೆ. ಇದು ಪೊಸಿಷನ್ ವೆಕ್ಟರಿಗೆ ಬರೆದ್ರೆ ಆರ್ ಮೈನಸ್ ಎ, ಹೌದಾ, ಡಾಟ್. ಸೊ ಇಲ್ಲಿ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಅನದರ್ ವೆಕ್ಟರ್ ಈಸ್ ಅಗೈನ್ ಎ ವೆಕ್ಟರ್. ಇಫ್ ಯು ಡಿನೋಟ್ ಇಟ್ ಬೈ ಎನ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ನಾವು ದಿಸ್ ಬಿಕಮ್ಸ್ ಅಕಾರ್ಡಿಂಗ್ ಟು ದ ಥಿಯರಮ್ 2. ನೋಡಿ, ಅವಾಗ ದ ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್, ಯಾಕಂದ್ರೆ ಇದು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಎನ್ ಅಂತ ನಾನು ಅಸ್ಯೂಮ್ ಕನ್ಸಿಡರ್ ಮಾಡಿದೆ ಅಂದ್ರೆ ನಾವು ದಿಸ್ reduces to according to the theorem 2. So theorem 2 ಪ್ರಕಾರ ನಾವೇನ್ ಕಂಡುಹಿಡಿದಿದ್ದೀವಿ, ಈಕ್ವೇಶನ್ ಆಫ್ ದ ಪ್ಲೇನ್ passing through the point A, capital A, whose position vector is small a and perpendicular to, that is the normal vector. ಅಂದ್ರೆ ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂತ. ಸೊ and perpendicular to the vector n. So and hence the dot product is 0. Andre we can consider this as according to theorem ಯಾವ್ದ್ರ ಪ್ರಕಾರ 2 ಪ್ರಕಾರ ನಾವಿದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಅರ್ಥ ಅಲ್ಲಿಗೆ. ಸೊ ನಾವು ದಿಸ್ ರೆಪ್ರೆಸೆಂಟ್ಸ್, ಇದರ ಬದಲು ಇದನ್ನೇ ನಾನು ಕನ್ಸಿಡರ್ ಹೇಳ್ಬೋದು, ಎರಡು ಒಂದೇನೆ. ಸೊ ನಾವು ದಿಸ್ ರೆಪ್ರೆಸೆಂಟ್ಸ್ ದ ಈಕ್ವೇಶನ್ ಆಫ್ ದ ಪ್ಲೇನ್ passing through the point A, ಯಾವ್ದು ನಾನು ಫಿಕ್ಸ್ ಇಟ್ಕೊಂಡಿದ್ದೀನಿ A ನ, passing through the point A whose position vector is vector A and perpendicular to AB cross AC, means they lie in the same plane. So ನಾನು ಈಗ ಏನ್ ಮಾಡಬೇಕು, ಇವನ್ನ ಪೊಸಿಷನ್ ವೆಕ್ಟರಿಗೆ ಬರೆದು ನಾನು ಸಿಂಪ್ಲಿಫೈ ಮಾಡಿದ್ರೆ then we get the required equation of the plane. So ಅಂದ್ರೆ ನಾವಿಲ್ಲಿ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್, ಸೊ ಆ ಕಾನ್ಸೆಪ್ಟ್ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಏನ್ ಕಲ್ತಿದೀವೋ ಅದನ್ನ ನಾವೀಗ ಈ ಥಿಯರಮ್ಗೆ ನಾವು ಯೂಸ್ ಮಾಡ್ಕೋಬೇಕು. All the 4 points they must lie in the
same plane and hence the vector formed by them, so they are coplanar. ಸೊ ಆ 4 ಪಾಯಿಂಟ್ ಇಂದ ನಾನು 3 ವೆಕ್ಟರ್ ಏನ್ ಫಾರ್ಮ್ ಮಾಡ್ತೀನಲ್ಲ ಅವು ಕೂಡ ನಮಗೆ ಅದೇ ಪ್ಲೇನ್ ಅಲ್ಲೇ ಇರುತ್ತೆ. And hence we can consider that their scalar triple product equal to 0. So ಈ ಕಾನ್ಸೆಪ್ಟ್ ಅನ್ನ ನಾವು ಯೂಸ್ ಮಾಡಿಕೊಂಡು we have to find derive the equation of the plane, so where it passes through the 3 non-collinear points. Non-collinear points. ಸೊ ಇಲ್ಲಿ ಅಕಸ್ಮಾತ್ ಕೊಲಿನಿಯರ್ ಇಲ್ದಲೇನೆ ನಮಗೆ, ಸೊ ಇಫ್ ದೇ ಲೈ ನಾನ್ ಕೊಲಿನಿಯರ್ ಇಲ್ದಲೇನೆ ಇದ್ರೆ, ಕೊಲಿನಿಯರ್ ಆಗಿ ಇದ್ರೆ ಅವಾಗ ನೋಡಿ, ಇಫ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್, ದೀಸ್ ಆರ್ ದ 2 ಪ್ಲೇನ್ಸ್. ಹೌದಾ, 2 ಪ್ಲೇನ್ಗಳಿದಾವೆ, ಇದು ಒಂದು. ಇಫ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್, ಅವಾಗ ಇಲ್ಲಿ ಒಂದೇ ಲೈನ್ ಮೇಲೆ ಬಂದ್ಬಿಡುತ್ತದೆ. ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂಡ್ ಎನ್ಸ್, ಅವಾಗ ಇದು ಕೂಡ ಒಂದು ಪ್ಲೇನ್ ಆಗುತ್ತೆ. ಸೊ ವಿ ಕ್ಯಾನ್ ನೋಡಿ, ಇದು ಕೂಡ ಪ್ಲೇನ್ ಆಗುತ್ತೆ, ಇದು ಕೂಡ ಈ ತರ ಪ್ಲೇನ್ ಬರುತ್ತೆ. ಅಂಡ್ ಎನ್ಸ್ ವಿ ಕ್ಯಾನ್ ಸೇ ದಟ್ if the points are collinear, means they lie on the same line, we will have infinite number of planes. ಹೌದಾ, ನನಗೆ ಒಂದೇ ಒಂದು ಪ್ಲೇನ್ ಬರಬೇಕಾದ್ರೆ, ಸೊ ಟು ಗೆಟ್ ಎ ಯೂನಿಕ್ ಪ್ಲೇನ್ ದ ಪಾಯಿಂಟ್ಸ್ ಮಸ್ಟ್ ಬಿ ಕೋಪ್ಲೇನಾರ್ ಆಗಿ ಕನ್ಸಿಡರ್ ಮಾಡಿಕೊಂಡು ಮಾಡಬೇಕು. ಸೊ ಈಗ ನಾವು ಬುಕ್ಕಲ್ಲಿ ಪೇಜಸ್ ಇದೆ ನೋಡಿ, ಆ ಹಿಂದ್ಗಡೆ ಬೈಂಡಿಂಗ್ ಏನಿದೆ ಅಲ್ಲ, ಸೊ ಅಲ್ಲಿ ಎಷ್ಟೊಂದು ಪಾಯಿಂಟ್ಗಳಿರುತ್ತೆ. ಸೊ ಅದು ಕೊಲಿನಿಯರ್ ಆಗಿ ಇರುತ್ತೆ ನೋಡಿ, ಒಂದೇ ಲೈನ್ ಮೇಲೆ ಬಂದಿರುತ್ತೆ. ಅವಾಗ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಪೇಜಸ್ ಎಲ್ಲ ನನಗೆ ಅವು ಪ್ಲೇನ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ನಾನ್ ಕೋಪ್ಲೇನಾರ್ ಆದ್ರೆ ಅವಾಗ ಪ್ಲೇನ್ಸ್ಗಳು ಬೇರೆ ಬೇರೆನೇ ಇರುತ್ತೆ. ಆ ಪಾಯಿಂಟ್ಗಳು ಆ ಪ್ಲೇನ್ ಮೇಲೆ ಇರಬೇಕಾದ್ರೆ ವಿ ಗೆಟ್ ಓನ್ಲಿ ಯೂನಿಕ್ ಪ್ಲೇನ್. ಸೊ ನಾವಿಲ್ಲಿ ಕಂಡುಹಿಡಿಯೋದು ಯೂನಿಕ್ ಪ್ಲೇನ್ ಅನ್ನಿರೋದನ್ನ ಕಂಡುಹಿಡಿಯೋದು. ಹಾಗಾಗಿ ವಿ ಹ್ಯಾವ್ ಟು ಡಿರೈವ್ ದ ಈಕ್ವೇಶನ್. ನಾವು ದಿಸ್ ಇಸ್ ಥಿಯರಮ್ 3. Theorem 3. I think this is part 13. So part 13 here. So theorem 3 derive 5 marks ಅಲ್ಲಿ ಕೇಳ್ತಾರೆ ನೋಡಿ, ಇದನ್ನು ಕೂಡ ಅವು 3ರಲ್ಲಿ 1 ಕಂಪಲ್ಸರಿ. derive the equation of the plane passing through three non-collinear points ಅಂದಾಗ non-collinear points. We have to derive the equation of the plane passing through the given 3 non-collinear points. So means they lie in that same plane alle ತಗೋಬೇಕು ನಾವೀಗ ಪಾಯಿಂಟ್ಸ್ ಗಳನ್ನ. Now you take the 3 points as A, B, C. A, B, C ಅಂತಾನೆ ತಗೋಬೇಕಂತ ಏನಿಲ್ಲ, ನಮ್ಗೆ ಕನ್ವೀನಿಯಂಟ್ ಇಲ್ಲಿ ತನಕ ನಾವೇನ್ ಬರ್ತಿದ್ವಿ ವೆಕ್ಟರ್ ಆಲ್ಜಿಬ್ರಾದಲ್ಲಿ ನಾವು ಎ ಬಿ ಸಿ ಅಂತ ಪಾಯಿಂಟ್ಸ್ ತಗೊಳ್ತೀವಿ. ಅವುಗಳ ಪೊಸಿಷನ್ ವೆಕ್ಟರ್ ಅನ್ನ ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ ವೆಕ್ಟರ್ ಅಲ್ಲಿ ಬರ್ಕೊಳ್ತೀವಿ. ಅದಕ್ಕೆ ಫಾರ್ ಅವರ್ ಕನ್ವೀನಿಯನ್ಸ್ ವಿ ಕ್ಯಾನ್ ಟೇಕ್ ದ ಪಾಯಿಂಟ್ಸ್ ಆಸ್ ಎ, ಬಿ ಅಂಡ್ ಸಿ. ನೌ ವಿ ಹ್ಯಾವ್ ಟು ಡ್ರಾ ದ ಫಿಗರ್. ಸೊ ಫಸ್ಟ್ ಫಿಗರ್ ಅನ್ನ ಡ್ರಾ ಮಾಡಿ ಆಮೇಲೆ ಅದನ್ನ ಅಳಿಸ್ಬಿಡ್ತೀನಿ. ಅವಾಗ ನಿಮಗೆ ಜಾಗ ಸಾಲುತ್ತೆ, ಅವಾಗ ನಮಗೆ ಇದು ಬರೀಲಿಕ್ಕೆ. Now this is x-axis O. The 3 points are collinear ಇರಬಾರ್ದು, non-collinear. ಹೌದಾ? This is point A. You take here point B and you take here point C. Point C, A, B.
ಹೌದಾ? ಎ ಬಿ ಸಿ ಆರ್ ದ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್. ಇನ್ನೂ ಬೇಕಂದ್ರೆ ನಿಮಗೆ ಸೊ ಬಿ ನ ಇಲ್ಲಿ ತಗೊಂಡ್ರೆ ಸೊ ಎ ನ ಸ್ವಲ್ಪ ಇನ್ನ ಮೇಲಕ್ಕೆ ತಗೊಳ್ಳಿ, ಅವಾಗ ನಿಮಗೆ ಇನ್ನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ದೀಸ್ 3 ಪಾಯಿಂಟ್ಸ್ ಆರ್ now they are ನಾನ್ ಕೊಲಿನಿಯರ್. ಈಗ ಈ 3 ಪಾಯಿಂಟ್ಗಳ ಪೊಸಿಷನ್ ವೆಕ್ಟರ್ ಅನ್ನ ಬರ್ಕೊಳ್ಳಿ. ಪೊಸಿಷನ್ ವೆಕ್ಟರ್ ಬರ್ಕೋಬೇಕು ಅಂದ್ರೆ ಆರಿಜಿನ್ ಇಂದ ಪಾಯಿಂಟ್ ಗಳನ್ನ ಜಾಯಿನ್ ಮಾಡಿ. ಆರಿಜಿನ್ ಇಂದ ದಿಸ್ ಈಸ್ ವೆಕ್ಟರ್ ಒ ಬಿ, ವೆಕ್ಟರ್ ಒ ಸಿ ಅಂಡ್ ವೆಕ್ಟರ್ ಒ ಎ. ಹೌದಾ? ದೀಸ್ ಆರ್ ದ 3 ಪಾಯಿಂಟ್ಸ್ ವೇರ್ ದ ಪೊಸಿಷನ್ ವೆಕ್ಟರ್ಸ್ ಅಂದ್ರೆ ಆರಿಜಿನ್ ಇಂದ ನಾವು ಅದಕ್ಕೆ ಜಾಯಿನ್ ಮಾಡ್ಕೋಬೇಕು. ಸೊ ನಾವು ಯು ಟೇಕ್ ವೆಕ್ಟರ್ ಒ ಎ ಆಸ್ ವೆಕ್ಟರ್ ಎ, ವೆಕ್ಟರ್ ಒ ಬಿ ಆಸ್ ವೆಕ್ಟರ್ ಬಿ, ಅಂಡ್ ವೆಕ್ಟರ್ ಒ ಸಿ you denote it by vector C. So the position vector of the point A, you take it as vector A. The position vector of the point B, you take it as vector B, and the position vector of the point C, you take it as vector C. So now ಇದೊಂದು ಸ್ವಲ್ಪ ಇಲ್ಲಿಗೆ ಬರ್ಕೊಳ್ಳೋಣ, ಯಾಕಂದ್ರೆ ಫಿಗರ್ ಬರೆದಾಗ ಅದು ನನಗೆ ದಿಸ್ ಯು ಟೇಕ್ ದಿಸ್ ಆಸ್ ವೆಕ್ಟರ್ ಎ. Now you take a point P, general point P, and you write the position vector for that point. You take that position vector as vector R. ಯಾವಾಗಲೂ ಜನರಲ್ ಪಾಯಿಂಟ್ P ಅಂತ ತಗೊಳ್ತೀವಿ, ಅದರ ಪೊಸಿಷನ್ ವೆಕ್ಟರ್ ಅನ್ನ ವೆಕ್ಟರ್ R ಅಂತ ತಗೊಳ್ಳಿ. ಈಗ ಎ ಪಾಯಿಂಟ್ ಅನ್ನ ಫಿಕ್ಸ್ ಇಟ್ಕೊಂಡು ನಾವು ಯು ಫಾರ್ಮ್ 3 ವೆಕ್ಟರ್ಸ್, 3 ವೆಕ್ಟರ್ಗಳನ್ನ ಬರ್ಕೊಳ್ಳಿ. ಒಂದು ವೆಕ್ಟರ್ ಎ ಪಿ, ವೆಕ್ಟರ್ ಎ ಬಿ, ನೆಕ್ಸ್ಟ್ ವೆಕ್ಟರ್ ಎ ಸಿ. ನಾವು ಯು ಟೇಕ್ ವೆಕ್ಟರ್ ಎ ಫಿಕ್ಸ್ ಇಟ್ಕೊಂಡು ಬರ್ಕೊಳ್ಳಿ, ವೆಕ್ಟರ್ ಎ ಪಿ ಒಂದು, ವೆಕ್ಟರ್ ಎ ಬಿ ಒಂದು, ವೆಕ್ಟರ್ ಎ ಸಿ ಒಂದು. ಈಗ ಅಕಾರ್ಡಿಂಗ್ ಟು ವೆಕ್ಟರ್ ಆಲ್ಜಿಬ್ರಾ ನಾವು ಎ ಬಿ ವೆಕ್ಟರ್ ಮತ್ತೆ ಎ ಸಿ ವೆಕ್ಟರಿಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತ ವೆಕ್ಟರ್. ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಹೌದಾ, ದಿಸ್ ಈಸ್ ದ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್. ಸಿಂಬಲ್ ತೋರಿಸಿ ಅಷ್ಟೇನೆ ಇದಕ್ಕೆ. ಸೊ ನಾವು ಯು ಶೋ ದ ಸಿಂಬಲ್, 90 ಡಿಗ್ರಿ ಸಿಂಬಲ್ ತೋರಿಸಿ. ದಿಸ್ ಈಸ್ ದ ವೆಕ್ಟರ್ that is AB cross AC. So now this vector, it lies in the plane where it contains the points A, B and C anta artha alige. This is a vector which is perpendicular to both vector A and vector AB and vector AC, and this vector, it lies in the plane where it contains the points A, B and C. Means these points ಇವೆಲ್ಲ ಒಂದೇ ಪ್ಲೇನ್ ಅಲ್ಲೇ ಇದೆ ಅಂತ ಅರ್ಥ ಅಲ್ಲಿಗೆ. ಅಂದ್ರೆ ನಾವು ಅಕಾರ್ಡಿಂಗ್ ಟು ವೆಕ್ಟರ್ ಆಲ್ಜಿಬ್ರಾ all the 4 points they lie on the same plane, and hence their scalar triple product of the vectors formed by them, it is equal to 0 ಅಂತ ತಗೋಬೇಕು. ಸೊ ಈಗ ಅದನ್ನೇ ತಗೊಂಡು ನಾವು ವೆಕ್ಟರ್ ಫಾರ್ಮಿಗೆ ಆನ್ಸರ್ ಅನ್ನ ಬರಿತೀವಿ, ಮತ್ತೆ ಕಾರ್ಟೀಷಿಯನ್ ಫಾರ್ಮಿಗೂ ಕೂಡ ಅದರ ಆನ್ಸರ್ ಅನ್ನ ಬರಿತೀವಿ. ಸೊ ಇದರ ಡಿಸ್ಕ್ರಿಪ್ಷನ್ ನಾನು ಬರೀಬೇಕಾದ್ರೆ ಲೆಟ್ A, B and C, let A, B and C be the three non-collinear points in the plane. Non-collinear points in the plane. ಅಥವಾ ಆನ್ ದ ಪ್ಲೇನ್ ಪ್ಲೇನಿನ ಮೇಲೆ ಇದೆ ಅಂತ ಅರ್ಥ ಅಲ್ಲಿಗೆ, ಆನ್ ದ ಪ್ಲೇನ್. ಸೊ ಈಗ ಇವುಗಳ ಪೊಸಿಷನ್ ವೆಕ್ಟರ್ಸ್ ಅನ್ನ ಬರೀಬೇಕು. ಸೊ ಆನ್ ದ ಪ್ಲೇನ್ ವಿತ್ ದ ಪೊಸಿಷನ್ ವೆಕ್ಟರ್ಸ್
with the position vectors vector A, comma, vector B and vector C. Vector C respectively. That is vector A equal to vector OA, comma, vector B equal to vector OB and vector C equal to vector OC. So we have to consider the three non-collinear points on the plane whose position vectors of those points are vector A, vector B and vector C. Now we have to form the vectors here. This is, you take this as the first point and the second point. The vectors ನಾನೀಗೇನು ಮಾಡಿದ್ದೀನಿ, ಎ ಫಿಕ್ಸ್ ಇಟ್ಕೊಂಡು ಬರ್ಕೊಂಡಿದ್ದೀವಿ ನೋಡಿ, ಪಿ ಆಮೇಲೆ ಬರೆಯೋಣ. ಎ ಬಿ ವೆಕ್ಟರ್, ಎ ಸಿ ವೆಕ್ಟರ್ಸ್. ದಿ ವೆಕ್ಟರ್ಸ್ ಎ ಬಿ ಆ್ಯಂಡ್ ಎ ಸಿ, the vectors AB and AC are in the given plane, and hence the vector AB cross AC and hence the vector ಅಂದ್ರೆ ಈ ಎರಡು ವೆಕ್ಟರ್ಗಳಿಗೆ ಪರ್ಪೆಂಡಿಕ್ಯುಲರ್ ವೆಕ್ಟರ್ and hence the vector AB cross AC is perpendicular to the plane containing the points A, B and C. Containing the points A, B and C. ನೋಡಿ, ಫಸ್ಟ್ ಏನು ತಗೋಬೇಕು, ಮೂರು ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಪ್ಲೇನ್ ಮೇಲೆ ತಗೋಬೇಕು. ಅದಕ್ಕೆ ಆನ್ ಅಂತ ಬರಿತೀವಿ. ಆ ಮೂರು ಪಾಯಿಂಟ್ಗಳ ಪೊಸಿಷನ್ ವೆಕ್ಟರ್ ಬರಿತೀವಿ. ಈಗ ಎ ಪಾಯಿಂಟ್ ಫಿಕ್ಸ್ ಇಟ್ಕೊಂಡು ಎರಡು ವೆಕ್ಟರ್ ಫಾರ್ಮ್ ಮಾಡ್ಕೊಳ್ತೀವಿ. ಒಂದು ವೆಕ್ಟರ್ ಎ ಬಿ, ಇನ್ನೊಂದು ವೆಕ್ಟರ್ ಎ ಸಿ. ಸೊ ದೇ ಆಲ್ಸೋ ಲೈ ಆನ್ ದ ಗಿವನ್ ಪ್ಲೇನ್ ಅಂಡ್ ಹೆನ್ಸ್ ಆ ಎರಡು ವೆಕ್ಟರ್ಗಳಿಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತ ವೆಕ್ಟರ್ ಕೂಡ ಅದೇ ಪ್ಲೇನ್ ಅಲ್ಲೇ ಇರುತ್ತೆ. ಅಂದ್ರೆ ಈ ವೆಕ್ಟರು ಎ ಬಿ ಸಿ ಪಾಯಿಂಟ್ಸ್ ಯಾವ ಪ್ಲೇನ್ ಅಲ್ಲಿ ಇರುತ್ತೋ ಇದು ಕೂಡ ಅದೇ ಪ್ಲೇನ್ ಅಲ್ಲೇ ಇರುತ್ತೆ ಅಂತ. ದಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಈಗ ಥರ್ಡ್ ಪಾಯಿಂಟ್ ಬಗ್ಗೆ ಬರೀಬೇಕಾದ್ರೆ we have to take a point P on the plane whose position vector is taken as vector R. So third point ನಾವು ಏನು ಬರೀಬೇಕೀಗ, we have to consider, let P, this is the first point. Now you take the second point. ಈಗ ಎರಡನೇ ಪಾಯಿಂಟ್ ಅನ್ನ ಬರ್ಕೊಳ್ಳೋಣ. third point. The third point is, let P be any point on the plane, on the same plane ಅಂತ ಅರ್ಥ ಅಲ್ಲ, on the plane whose position vector is vector R. That is vector R equal to vector OP. Vector R equal to vector OP. ನಾವು ಇವಾಗ ಏನ್ ಮಾಡಬೇಕು ಅಂದ್ರೆ, ಈ ಪಾಯಿಂಟ್ ನೋಡಿ, ಇಲ್ಲಿ ಎರಡನೇ ಥಿಯರಮ್ ಪ್ರಕಾರ ಹೇಳೋದಾದ್ರೆ we have to write the equation of the plane passing through, ಅದಕ್ಕೆ ಎ ಪಾಯಿಂಟ್ ಫಿಕ್ಸ್ ಇಟ್ಕೊಂಡು ಬರ್ಕೊಳ್ತಿದೀವಿ ನೋಡಿ, passing through the point A and perpendicular to the vector AB cross AC. ಅದಕ್ಕೆ ನಾವು ಇದನ್ನು ಬರ್ಕೊಳ್ತೀವಿ ಅಷ್ಟೇ. According to theorem 2, we are going to write the equation of the plane passing through the point A and
ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಎನ್ ಅಂತ ಹೇಳ್ತೀವಲ್ಲಿ. ಇಲ್ಲಿ ಪರ್ಪೆಂಡಿಕ್ಯುಲರ್ ಟು ಎ ಬಿ ಕ್ರಾಸ್ ಎ ಸಿ. ಸೊ ಅಂಡ್ ಎನ್ಸ್ ಆರ್ ಮೈನಸ್ ಎ ಅಂದ್ರೆ ವೆಕ್ಟರ್ ಎ ಪಿ dot AB cross AC equal to 0. Now we are going to write the equation of the plane according to theorem 2. So theorem 2 statement ಏನು ಹೇಳುತ್ತೆ? The equation of the plane. ನೋಡಿ, ಈಕ್ವೇಶನ್ ಅಂದಾಗ ಒಂದು ಜನರಲ್ ಪಾಯಿಂಟ್ ಇರಬೇಕು, ಅದರ ಕೋಆರ್ಡಿನೇಟ್ಸ್ ಎಕ್ಸ್ ವೈ ಝೆಡ್, ಆ ಪಾಯಿಂಟಿನ ಪೊಸಿಷನ್ ವೆಕ್ಟರ್ ವೆಕ್ಟರ್ ಆರ್. ಎಲ್ಲ ಈಕ್ವೇಶನ್ ಅಲ್ಲೂ ವೆಕ್ಟರ್ ಆರ್ ಬರಲೇಬೇಕು. ಸೊ ನಾವು ಥೇರಮ್ 2 ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ದ ಈಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ, ಕ್ಯಾಪಿಟಲ್ ಎ, whose position vector is vector a, small a, and perpendicular to given vector ಅಂದ್ರೆ ಅದನ್ನ ವೆಕ್ಟರ್ ಎನ್ ಅಂತ ತಗೊಳ್ತೀವಿ. ಸೊ that equation of the plane is given by r minus vector a dot perpendicular vector n ತಗೊಳ್ತೀವಿ equal to 0. Passing through the point a, ಇಲ್ಲೂ ಅದೇ ಹೇಳ್ತೀವಿ, the equation of the plane passing through the point a and perpendicular to AB cross AC vector is r minus a dot, ಇದು ಪರ್ಪೆಂಡಿಕ್ಯುಲರ್ ವೆಕ್ಟರ್ ಇಲ್ಲಿ ಎಂಟ್ರಿ ಆಗಬೇಕು. ಸೊ ಅವಾಗ ದೆನ್ ವಿ ಗೆಟ್ ದ ಈಕ್ವೇಶನ್ ಆಫ್ ದ ಪ್ಲೇನ್. ಸೊ ನಾವು ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಹಿಯರ್ ಈಸ್ ದ ಈಕ್ವೇಶನ್ ಆಫ್ ದ ಪ್ಲೇನ್. ಹೌದಾ? ನಾವು ಯು ರೈಟ್ ದ ಈಕ್ವೇಶನ್ ಆಫ್ ದ ಪ್ಲೇನ್. ದ ಈಕ್ವೇಶನ್ ಆಫ್ ದ ಪ್ಲೇನ್ passing through, ಹೌದಾ, passing through the point A. So passing through the point A, ಅದರ ಪೊಸಿಷನ್ ವೆಕ್ಟರ್ A, and perpendicular to the vector AB cross AC is given by vector r minus vector a, vector r minus vector a dot vector AB cross vector AC equal to 0. This is by theorem 2. Theorem 2 statement prakara we have written the equation of the plane. This can also be taken as A, nodi AP vector agutte nodi idu AP dot AB cross AC equal to 0. ಇದು AP ವೆಕ್ಟರ್ ಇಲ್ಲಿದೆ ನೋಡಿ. AP ಅಲ್ಲೂ ಬರೆದಿರ್ತೀವಿ, ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ ಅಂದ್ರೆ ಅಲ್ಲಿಗೆ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಎನ್. AP ಅಂದ್ರೆ ಆರ್ ಮೈನಸ್ ಎ ಆಗುತ್ತೆ, ಪೊಸಿಷನ್ ವೆಕ್ಟರ್ ಬರೆದ್ರೆ ದಿಸ್ ಈಸ್ ನಥಿಂಗ್ ಬಟ್ ವೆಕ್ಟರ್ AP ಅಂತಾನೆ ಅರ್ಥ ಅಲ್ಲಿಗೆ. ನಾವು ಇದನ್ನ ಪೊಸಿಷನ್ ವೆಕ್ಟರಿಗೆ ಬರ್ಕೊಂಡು ನಾವು ಎಂಟ್ರಿ ಮಾಡ್ಕೋಬೇಕು. ಸೊ ಪೊಸಿಷನ್ ವೆಕ್ಟರಿಗೆ ಬರೆಯೋಣ ಅದನ್ನ. ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಬಿ, ಎಂಡ್ ಪಾಯಿಂಟ್ ಯಾವಾಗಲೂ ಮುಂಚೆ ಬರಬೇಕು, ಮೈನಸ್ ಪೊಸಿಷನ್ ವೆಕ್ಟರಿಗೆ ಬರೆದಾಗ ಕ್ರಾಸ್, ಇದು ಅಷ್ಟೇನೆ ಓ ಸಿ ವೆಕ್ಟರ್ ಮೈನಸ್ ಓ ಎ ವೆಕ್ಟರ್, ಸೊ ಈಕ್ವಲ್ ಟು 0. ಈ ತರ ಪೊಸಿಷನ್ ವೆಕ್ಟರಿಗೆ ಬರೆದು ಈಗ ಅದನ್ನ ಎಂಟ್ರಿ ಮಾಡಿ. ದಟ್ ಈಸ್ ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ ಡಾಟ್ ಓ ಬಿ ವೆಕ್ಟರ್ ಅಂದ್ರೆ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಸಿ ಮೈನಸ್ vector A equal to 0. Now this represents the equation of the plane
passing through the three non-collinear points, so in the vector form. So this equation is the plane equation in the vector form where it passes through the three non-collinear points. ಇದು ವೆಕ್ಟರ್ ಫಾರ್ಮ್ ಆಯಿತು. ಈಗ ಇದನ್ನೇ ನಾನು ಕಾರ್ಟೀಷಿಯನ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ರೆಪ್ರೆಸೆಂಟ್ ದಿಸ್ ಇನ್ ದ ಕಾರ್ಟೀಷಿಯನ್ ಫಾರ್ಮ್. ಸೊ ಕಾರ್ಟೀಷಿಯನ್ ಫಾರ್ಮಿಗೆ ನಾ ಇದನ್ನ ಬರಿಬೇಕಾದ್ರೆ ಹೇಗೆ ಬರೀಬೇಕು ನೋಡಿ. So now this is the equation of the plane in the vector form. So now this is the equation of the plane in the vector form. So now we have to convert this equation into the Cartesian form. ಈಗ ಇದನ್ನೇ ನಾನು ಕಾರ್ಟೀಷಿಯನ್ ಫಾರ್ಮಿಗೆ ಬರೀಬೇಕು. ಸೊ ಲಾಸ್ಟ್ ಅಲ್ಲಿ ಅದು ಕಂಟಿನ್ಯೂ ಮಾಡಿ ತಗೊಳ್ಳಿ. ಈಸ್ ದ ಈಕ್ವೇಶನ್ ಆಫ್ ದ ರಿಕ್ವೈರ್ಡ್ ಪ್ಲೇನ್ ಇನ್ ದ ವೆಕ್ಟರ್ ಫಾರ್ಮ್. So now we have to represent this vector form into the Cartesian form. Cartesian form ಗೆ ಬರೀಬೇಕಾದ್ರೆ ಪಾಯಿಂಟ್ಸ್ ಗಳ ಕೋಆರ್ಡಿನೇಟ್ಸ್ ಅನ್ನ ತಗೊಂಡು ಅವುಗಳನ್ನ ವೆಕ್ಟರ್ಸ್ ಗೆ ಬರೆದು ಎಂಟ್ರಿ ಮಾಡಬೇಕು ವೆಕ್ಟರ್ ಫಾರ್ಮಿಗೆ. ನಾವು ಯು ಟೇಕ್ ದ ಕಾರ್ಟೀಷಿಯನ್ ಫಾರ್ಮ್. ಹೌದಾ, ಕಾರ್ಟೀಷಿಯನ್ ಫಾರ್ಮಿಗೆ ತಗೋಬೇಕು. ಲೆಟ್ ಎ ಪಾಯಿಂಟ್ ಅದರ ಕೋಆರ್ಡಿನೇಟ್ಸ್ x1 y1 z1, ಬಿ ಪಾಯಿಂಟಿನ ಕೋಆರ್ಡಿನೇಟ್ಸ್ x2 y2 z2 ತಗೊಳ್ಳಿ. ಆ್ಯಂಡ್ ಥರ್ಡ್ ಪಾಯಿಂಟ್ ಸಿ ಪಾಯಿಂಟಿನ ಕೋಆರ್ಡಿನೇಟ್ಸ್ x3 y3 z3. So you take the 3 points as the coordinates as A point in a coordinates x1 y1 z1, B point in a coordinates x2 y2 z2, C point in a coordinates x3 y3 z3. Next, let P point in a coordinates, you take it as x comma y comma z, be any point on the plane, Now vector A, it is equal to vector OA x1 into I cap plus y1 into j cap plus z1 into k cap. ಅದೇ ತರನೇ vector OB, it is taken as small b equal to x2 into I cap plus y2 into j cap plus z2 into k cap. Now vector OC is nothing but vector C, x3 into I cap plus y3 into j cap plus z3 into k cap. And vector R, it is nothing but the position vector of the point P. P point in a coordinates x, y, z. ಅದನ್ನೇ ಯೂನಿಟ್ ವೆಕ್ಟರ್ಸ್ ಜೊತೆ ಬರ್ಕೊಳ್ಳಿ. x into I cap plus y into j cap plus z into k cap. ಈಗ ನಾವು ನಮಗೆ ಆ ಫಾರ್ಮುಲಾ ವೆಕ್ಟರ್ ಫಾರ್ಮ್ ಅಂತ ಏನಿದೆ ಅಲ್ಲ, ಸೊ ಆ ವೆಕ್ಟರ್ ಫಾರ್ಮಿಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಕನ್ಸಿಡರ್ the vector form of the required plane.
where we have derived required plane. That is vector or minus vector A, minus ಆದ್ಮೇಲೆ ಏನೇ ಬರಬೇಕು ನೋಡಿ, that is next vector B minus vector A cross vector C minus vector A equal to 0. Now we know that A dot B cross C, it is nothing but the scalar triple product of three vectors, and it is a scalar, ಒಂದು ನಂಬರ್ ಅಲ್ಲಿ ಬರುತ್ತಲ್ಲಿ. So and hence it is equal to 0, ಅದನ್ನ ನಾವು ಡಿಟರ್ಮಿನೆಂಟ್ ಅಲ್ಲಿ ಕಂಡುಹಿಡಿತೀವಿ. ಸೊ A dot B cross C, ಅದರ ಆನ್ಸರ್ ಅನ್ನ ಡಿಟರ್ಮಿನೆಂಟ್ ಅಲ್ಲಿ ಕಂಡುಹಿಡಿತೀವಿ. ಸೊ ದಟ್ ಈಸ್ ವೆಕ್ಟರ್ ಆರ್ ಅಂದ್ರೆ ಇಲ್ಲಿ ಎಕ್ಸ್ ವೈ ಝೆಡ್, x1 y1 z1, x minus x1 y minus y1 z minus z1, ಇದು ಸೆಕೆಂಡ್ ರೋಗೆ ಬರಬೇಕು. x2 y2 z2, x2 minus x1 y2 minus y1 z2 minus z1, ಮೂರನೇ ವೆಕ್ಟರ್ ಅದು ಥರ್ಡ್ ರೋಗೆ ಬರಬೇಕು. x3 minus x1 y3 minus y1 z3 minus z1. So now this is equal to 0. So we know to expand the 3 cross 3 determinant along the first row ಮೂಲಕ ಇದನ್ನ expand ಮಾಡಿದ್ರೆ, simplify ಮಾಡಿದ್ರೆ, then we get the required equation of the plane where it passes through the 3 non-collinear points. So that is the vector Cartesian form of the required plane. So now we have to find, I think theorem. ಸೊ ಅಲ್ಲಿಗೆ 3 ಥೇರಮ್ಗಳಾಗಿದೆ. ಸೊ ಒಂದು theorem 1, theorem 2, and we have derived the equation of the plane. So in 3 forms. The first one is the equation of the plane, which is called as the normal form. We have written both in vector and Cartesian form. So theorem 1 prakara, the equation of the plane whose perpendicular distance from the origin to the plane is given, which is taken as d, and the unit vector along that the perpendicular drawn to the plane, we have to draw a perpendicular from the origin to the plane, and that distance is given as d, and the n cap represents the unit vector along the direction of vector ON along that normal drawn. So along that vector we have taken n cap as the unit vector. Just we can write. So theorem 1 prakara, so this is called as the normal form of the plane, ಹೌದಾ? So now the equation is given by vector r dot n cap equal to d is given by first one. This is in the vector form. So idu vector form ಆಗುತ್ತೆ. So ಅದರಲ್ಲೇ ಎರಡನೇದು, so that is the Cartesian form ಅಲ್ಲಿ ಬರೆಯೋದಾದ್ರೆ Cartesian form,
we know that the components of the unit vector, they are called the direction cosines. We know that the direction cosines are taken as L, M and N. Therefore, its equation is given by L into X, then a dot product ide, M into Y plus N into Z equal to D. So now this is nothing but the Cartesian form of the normal form of the plane. If the direction ratios ಇಲ್ಲಿ n cap ಬದಲು ನಾರ್ಮಲ್ ವೆಕ್ಟರ್ ಕೊಟ್ರೆ, ವೆಕ್ಟರ್ n ಕೊಟ್ರೆ, ಅವಾಗ the components of any vector, they are called as direction ratios. And also we know that the direction ratios and the direction cosines are proportional. So avaga vector n anta idre, we can take it as ax plus by plus c equal to d. ಬಲಗಡೆ ಭಾಗ d ಇರಬೇಕು ಯಾವಾಗಲೂ. ನಾರ್ಮಲ್ ಫಾರ್ಮ್ ಆಫ್ ದ ಪ್ಲೇನ್ ಅಲ್ಲಿ ನಮಗೆ ಆ ನಾರ್ಮಲ್ ವೆಕ್ಟರಿನ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ ಆರಿಜಿನ್ ಇಂದ, ಅದನ್ನೇ ನಾವು d ಅಂತ ತಗೊಳ್ತೀವಿ. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಮಾಡ್ಬೇಕಾದ್ರೆ ಎಲ್ಲಾ ಸಲ ಎನ್ ಕ್ಯಾಪ್ ಕೊಟ್ಟಿರಲ್ಲ, ವೆಕ್ಟರ್ ಎನ್ ಅಂತ ಇಂದ ವೆಕ್ಟರ್ ಅಂತ ಹೇಳಿರ್ತಾರೆ, ಅದು ವೆಕ್ಟರ್ ಎನ್ ಆಗುತ್ತೆ. ನಾವು ಎನ್ ಕ್ಯಾಪ್ ಅನ್ನ ಕಂಡಿಡ್ಕೊಂಡು ಸೊ ನಾವು ಆನ್ಸರ್ ಅನ್ನ ಬರೀಬೇಕು. ಅವಾಗ ಇಲ್ಲಿ ax plus by plus cz equal to d. ಇಲ್ಲಿ ನಾನು ಎನ್ ಕ್ಯಾಪ್ ತಗೊಂಡಿರೋದ್ರಿಂದ ಎಲ್ ಎಂ ಅಂಡ್ ಎನ್ ಅಂತ ಬರೀತೀವಿ. ಸೊ ನಾವು ಥೇರಮ್ 2 ಪ್ರಕಾರ ಸೊ ಅದರಲ್ಲಿ ವೆಕ್ಟರ್ ಫಾರ್ಮ್ ಅಲ್ಲಿ ದ ಈಕ್ವೇಶನ್ ಆಫ್ ದ ಪ್ಲೇನ್ ಈ ತರ ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಫ್ ದ ಪ್ಲೇನ್, equation of the plane passing through a point, passing through a point, passing through the point whose position vector is vector A and perpendicular to the vector, and perpendicular to the vector ನಾವು ಅದನ್ನ ವೆಕ್ಟರ್ n ಅಂತ ತಗೊಳ್ತೀವಿ. is vector r minus vector a dot vector n equal to 0. So ಇದನ್ನೇ ನಾನು now if you write it in terms of the Cartesian form, so this is nothing but vector form. ಅದನ್ನೇ ನಾನು ಕಾರ್ಟೀಷಿಯನ್ ಫಾರ್ಮಿಗೆ ಬರೆಯೋದಾದ್ರೆ r ಅಂದ್ರೆ x y z, ಪಾಯಿಂಟ್ a x1 y1 z1, n normal vector, vector n. So the components of any vector, ಇದು ಬರೇ ವೆಕ್ಟರ್, ಇದು ಅದು ಯೂನಿಟ್ ವೆಕ್ಟರ್ along the direction of vector n. So vector n, the components are taken as a b and c. ಕ್ಯಾಪಿಟಲ್ ಲೆಟರ್ಸ್ ತಗೊಳ್ಳಿ, ಯಾಕಂದ್ರೆ ಇಲ್ಲಿ ಮತ್ತೆ ಕನ್ಫ್ಯೂಸ್ ಆಗುತ್ತೆ. x minus x1 ಡಾಟ್ ಪ್ರಾಡಕ್ಟ್ ಇರೋದ್ರಿಂದ ಇಂಟು a ಇಂಟು x minus x1 ಪ್ಲಸ್ b ಇಂಟು y minus y1 ಪ್ಲಸ್ c ಇಂಟು z minus z1 ಈಕ್ವಲ್ ಟು 0. ಇವುಗಳ ಡಾಟ್ ಪ್ರಾಡಕ್ಟ್ ಅನ್ನ ತಗೊಂಡು ಬರೆದ್ರೆ ಸೊ that is equal to 0. This is according to theorem 2. This represents the Cartesian form. ಇದು ಲಾಸ್ಟ್ ಕ್ಲಾಸ್ಗಳಲ್ಲಿ ಮಾಡಿರೋದ್ರಿಂದ ಇನ್ನೊಂದ್ಸಲ ಅದನ್ನ ರಿಪೀಟ್ ಮಾಡಿ ಬರ್ಕೊಂಡಿದೀವಿ ಅಷ್ಟೇನೆ. ಈಗ theorem 3 ಪ್ರಕಾರ ಆಲ್ರೆಡಿ ಯು ಆರ್ ರಿಟರ್ನ್ the plane passing through the 3 non-collinear points both in vector and Cartesian form. So ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಇದರ ಡಿರೈವೇಶನ್ ಮಾಡಿ ಒಂದು ಪ್ರಾಬ್ಲಮ್ ಮಾಡಿದ್ವಿ. Now let us continue the problems based on theorem 2 as well as theorem 3. So ಈ ಎರಡು ಥಿಯರಮ್ಗಳ ಮೇಲೆ ನಾವು ಪ್ರಾಬ್ಲಮ್ಸ್ ಗಳನ್ನು ಮಾಡೋಣ. ಈ ತರ ಒಂದ್ ಕಡೆ ಬರ್ಕೊಂಡು ನೀವು ದಿನಾನು ಪ್ರಾಕ್ಟೀಸ್ ಮಾಡ್ಬೇಕು, ಫಾರ್ಮುಲಾಸ್ ಈಕ್ವೇಶನ್ಸ್ ಗಳನ್ನು ಬರೆದು.
So now we have to find, that is exercise 11.3. So first ನಾವು ಇದನ್ನ 11.3 I think passing through 3 points ಒಂದು ಮಾಡಿಬಿಡೋಣ. ಇದು ವರ್ಕ್ಡ್ ಎಕ್ಸಾಂಪಲ್. ಇದು find the vector and the Cartesian form find the vector and the Cartesian form of the planes that passes through the point 1, 0, -2 and the normal in the plane and the normal plane ಗೆ normal ಬರೆಯೋದು and the normal in the plane is I cap plus j cap minus k cap. So I think this is exercise 11.3. This is the fifth problem. Exercise idu according to theorem 2 ಪ್ರಕಾರ ಆನ್ಸರ್ ಅನ್ನು ಬರಿಬೇಕು. So solution. Here the given point is, you take it as A, let A equal to 1, 0, -2 implies you write vector A equal to I cap plus 0 into j cap minus 2 into k cap. This is vector A and the normal to the plane. Now plane ಮೇಲೆ ಒಂದು normal ಅನ್ನು ಅವರು ಕೊಟ್ಟಿದ್ದಾರೆ, that is vector n equal to I cap plus j cap minus k cap. We have to write vector A and vector n. According to theorem 2, the required equation of the plane in the vector form ಇದು ಮೊದಲನೇದು, in the vector form is vector r minus vector a dot vector n equal to 0. ಇದು ವೆಕ್ಟರ್ ಸಬ್ಸ್ಟಿಟ್ಯೂಟ್ ಮಾಡಿ ಹಂಗೆ ಬರೀರಿ. ವೆಕ್ಟರ್ r minus vector a ಅಲ್ಲಿದೆ, I cap minus 2 k cap ಹಿಂಗೆ ಬರೀಬೇಕು. ಇದನ್ನ ಏನು ಚೇಂಜ್ ಮಾಡಂಗಿಲ್ಲ. Dot vector n is I cap plus j cap minus k cap equal to 0. Now this represents the vector form of the plane. ಈಗ ಕಾರ್ಟೀಷಿಯನ್ ಫಾರ್ಮಿಗೆ ಬರೀಬೇಕಾದ್ರೆ, ಸೊ ನಾವು ಇದು x1 y1 z1 ರೆಪ್ರೆಸೆಂಟ್ ಮಾಡುತ್ತೆ. ವೆಕ್ಟರ್ r ಅಂದ್ರೆ x y z ಅಲ್ಲಿ ಇರುತ್ತೆ. ಇದು ವೆಕ್ಟರ್ n ಅವುಗಳ ಕಾಂಪೋನೆಂಟ್ಸ್ a b c ಅವುಗಳಲ್ಲಿ ಇರುತ್ತದೆ. ಸೊ ನೆಕ್ಸ್ಟ್ ಕಾರ್ಟೀಷಿಯನ್ ಫಾರ್ಮ್. ಇದರಲ್ಲೇನೆ ಕಾರ್ಟೀಷಿಯನ್ ಫಾರ್ಮಿಗೆ ಬರೀಬೇಕು. ನೀವು ಅಲ್ಲೇನೆ ಅದು ಪಾಯಿಂಟ್ ಕೆಳಗೆ ಬರ್ಕೊಳ್ಳಿ. ಪಾಯಿಂಟ್ ಕೆಳಗೆ ಬರೆದ್ರೆ ಬರುತ್ತೆ ನೋಡಿ. ಎ ಪಾಯಿಂಟಿನ ಕೆಳಗೆ x1 y1 z1 ಅಂತ ಬರ್ಕೊಳ್ಳಿ.
A point ಕೆಳಗೆ you write it as, that is point A, it is equal to 0 minus 2 x1 y1 z1 and vector n ಅವರು ಕೊಟ್ಟಿದ್ದಾರೆ I cap plus j cap minus k cap. Here A equal to 1, B equal to 1, C equal to minus 1. The required plane is, A into x minus x1 plus B into y minus y1 plus C into z minus z1. So equal to 0. So that is A value is 1, x minus x1 1 into B value 1, y minus 1, C value minus 1 into z minus z1 is minus 2, minus into minus plus 2, that is x minus 1 plus y minus 1 minus z minus 2 equal to 0. That is x plus y minus z minus 1 minus 1 minus 2 minus 2 andre minus 4 equal to 0. Now this represents the Cartesian equation of the required plane. So idu exercise 11.3 ಅಲ್ಲಿ ಕೊಟ್ಟಿರುವಂತ, ಸೊ ಫಿಫ್ತ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಇನ್ನೊಂದು ಅದೇ ಥರನೇ 6th ಪ್ರಾಬ್ಲಮ್ ಇದೆ. ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ ದ ಈಕ್ವೇಶನ್ ಆಫ್ ದ ಪ್ಲೇನ್. ಸೇಮ್ ಕ್ವಶನ್ ಅದೇ ಥರನೇ ಬರುತ್ತೆ. ಸೊ ಕ್ವಶನ್ ನಂಬರ್ 6 ಎಕ್ಸೈಸ್ 11.3 ಅಲ್ಲಿ, ದಟ್ ಈಸ್ we have to find the vector and the Cartesian form of the planes that passes through the point change ಇದೆ ಮತ್ತೆ ಈ ನಾರ್ಮಲ್ ವೆಕ್ಟರ್ ಚೇಂಜ್ ಇದೆ. ಸೊ ನೋಡಿ ಅದನ್ನ ಮಾಡ್ಬೋದು ಅನ್ಸುತ್ತೆ, ನೀವೆಲ್ಲರ ಬರಿಬೋದು. ಸೊ ವಿ ಹ್ಯಾವ್ ಟು ಫೈಂಡ್ ದ ಈಕ್ವೇಶನ್ ಆಫ್ ದ plane passing through the point 1, 4, 6 and the normal in the plane is I cap minus 2 j cap, so plus k cap. So now we have to write the equation both in vector and the Cartesian form. So idakke solution. So take the point A equal to 1, 4, 6. Cartesian form ಬರೀಬೇಕಾದ್ರೆ ಮತ್ತೊಂದ್ಸಲ ಬರ್ಕೊಳ್ಳೋದು ಬೇಡ. So implies vector A equal to vector OA equal to I cap plus 4 j cap plus 6 k cap. ಸೊ ಎ ಪಾಯಿಂಟ್ ಕೊಟ್ಟರೆ ಅದರ ಪೊಸಿಷನ್ ವೆಕ್ಟರ್ ಅನ್ನ ಬರ್ಕೊಂಡು ಮಾಡಬೇಕು. ನೆಕ್ಸ್ಟ್ ಟೇಕ್ ವೆಕ್ಟರ್ ಎನ್, ಇಟ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಮೈನಸ್ 2 ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ನಾವು ವೆಕ್ಟರ್ ಫಾರ್ಮ್ ಅಂದಾಗ ಇದನ್ನ ಹಂಗೆ ಇಟ್ಕೊಂಡು ಬರ್ಕೊಳ್ತೀವಿ. ಸೊ ಇಲ್ಲೇ ಬರ್ಕೊಂಡ್ಬಿಡಿ. ಹಿಯರ್ ದ ವ್ಯಾಲ್ಯೂ ಆಫ್ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು minus 2 and C equal to plus 1. ಈಗ ವೆಕ್ಟರ್ ಫಾರ್ಮ್. ಸೊ ವೆಕ್ಟರ್ ಫಾರ್ಮಿಗೆ ಬರೀಬೇಕಾದ್ರೆ ದ ಈಕ್ವೇಶನ್ ಆಫ್ ದ ಪ್ಲೇನ್ ಅಂತ ಬರೆದು ಬರೀರಿ. ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎನ್ ಈಕ್ವಲ್ ಟು 0. ವೆಕ್ಟರ್ ಆರ್ ಅಂದ್ರೆ ದೀಸ್ ಆರ್ ದ ಕಾಂಪೋನೆಂಟ್ಸ್. The components of vector are, ಇದು ಜನರಲ್ ಪಾಯಿಂಟ್ ಇನ ಪೊಸಿಷನ್ ವೆಕ್ಟರ್ x, y, z ಅಂತ ಇರುತ್ತೆ. ಮರಿಬಾರ್ದು ಅದನ್ನ, x, y and z. A ಇಲ್ಲಿದೆ ಪಾಯಿಂಟ್. ಸೊ x
r minus a x minus x1 x minus x ಸಾರಿ ಇದು ನನಗೆ ವೆಕ್ಟರ್ ಫಾರ್ಮಿಗೆ ಬರೆಯಬೇಕು. ವೆಕ್ಟರ್ r minus ವೆಕ್ಟರ್ a I cap plus 4j cap plus 6k cap. So dot vector n. Vector n ಅಂದ್ರೆ ಇಲ್ಲಿದೆ I cap minus 2j cap plus 1k cap equal to 0. Now this gives the vector form of the equation of the plane. So now we have to write it in the Cartesian form. Vector form ಅಂದ್ರೆ vectors ಗಳನ್ನ ಬರೆದು ಅದಕ್ಕೆ ಎಂಟ್ರಿ ಮಾಡಿ ಇಡಬೇಕು. ಸೊ ಇದು ವೆಕ್ಟರ್ r ಅನ್ನ ಅದೇನು ಬರೆಯೋದು ಬೇಡ, x I cap plus y j cap. It is understood that we should know that vector r, it represents the position vector of the general point taken as P on the plane. ಅದು ಗೊತ್ತಿರಬೇಕು. Now we have to write it in the Cartesian form. ಸೊ ಈಗ ಕಾರ್ಟೀಷಿಯನ್ ಫಾರ್ಮಿಗೆ ಬರೀಬೇಕು. ಆಲ್ರೆಡಿ ನೀವು ಆ ಪಾಯಿಂಟ್ಸ್ ಕೆಳಗೆ ಬರ್ಕೊಂಡಿದ್ದೀರಾ ಏನೇನು ಅಂತ. ಸೊ ನಾವು ಯು ರೈಟ್ ಇಟ್ ಇನ್ ದ ಕಾರ್ಟೀಷಿಯನ್ ಫಾರ್ಮ್. ಸೊ ಎರಡನೇದು ಕಾರ್ಟೀಷಿಯನ್ ಫಾರ್ಮ್. ಸೊ ಕಾರ್ಟೀಷಿಯನ್ ಫಾರ್ಮ್ ಅಂತಂದ್ರೆ the equation, the required plane is given by Cartesian form a into x minus x1 plus b into y minus y1 plus c into z minus z1 equal to 0. Here normal vector illide alla idara components a value 1 x minus x1 is 1 b value minus 2 into y minus y1 is 4 c value plus 1 into z minus 6 equal to 0. Simplify ಮಾಡಿ, that is x minus 1 minus 2y minus into minus plus 8 plus z minus 6 equal to 0. That is x minus 2y plus z. 8 minus 6 minus 1 andre minus 7. 8 minus 7 andre plus 1 equal to 0. So this represents the Cartesian form of the required equation of the plane. ಈಗ ಥೇರಮ್ 3 ಅಲ್ಲಿ ಬರುವಂಥದ್ದು ಒಂದು ಪ್ರಾಬ್ಲಮ್ ಅನ್ನ ಮಾಡೋಣ. ಥೇರಮ್ 3, now we have to find the equation. ಇದು 5th ಕ್ವಶನ್ ನಲ್ಲೇ ಎರಡನೇದು, ಇದು ಸಬ್ ಡಿವಿಷನ್ 2 ಇದು 5th ಕ್ವಶನ್ ನಲ್ಲೇ ಎರಡನೇದು. Now you go for the worked example, ನೀವೇ ಮಾಡ್ಕೋಬಹುದು. Let us solve exercise 11.3 ಅಲ್ಲಿ 6ನೇ ಕ್ವಶನ್ ನಲ್ಲಿ ಫಸ್ಟ್ ಒನ್, that is we have to find the vector and the Cartesian form of the planes passing through the points. ನೋಡಿ, passing through the points. The first point is 1, 1, minus 1. ಇದು first question. Second point is 6, 4, minus 5. And the third point is minus 4, minus 2, 3. ಅದರಲ್ಲೇ ಎರಡನೇ ಪ್ರಾಬ್ಲಮ್ ಪಾಸಿಂಗ್ ಥ್ರೂ 3 ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 1, 0. ಸೆಕೆಂಡ್ ಪಾಯಿಂಟ್ 1, 2, 1. ನೆಕ್ಸ್ಟ್ ಥರ್ಡ್ ಪಾಯಿಂಟ್ -2, 2,
minus 1. So now you take the first example, that is the points. You take the first point as A, second point as B, and third point as C. So first problem here, you take the first point as 1, 1, minus 1 implies vector A equal to I cap plus J cap minus K cap, comma. Second point B equal to 6, 4 minus 5 implies vector B equal to 6 into I cap plus 4 into J cap minus 5 into K cap. You take the third point as C equal to minus 4 minus 2, 3 implies vector C equal to minus 4 into I cap minus 2 into J cap plus 3 into K cap. So these are the three vectors and the vector form of the plane. Now we have to check the vectors. OA ಗೊತ್ತಿದೆ, OB ಗೊತ್ತಿದೆ, OC ಗೊತ್ತಿದೆ. ನಾವು ಪೊಸಿಷನ್ ವೆಕ್ಟರ್ ಮೊದಲನೇದು ವೆಕ್ಟರ್ ಫಾರ್ಮ್. First one is vector form. The vector form of the plane is the required plane. The required plane is vector R minus vector A dot. So that is vector B minus vector A cross vector C minus vector A equal to 0. Vector R ಅದನ್ನ ಹಂಗೆ ಇಟ್ಕೊಳ್ಳೋಣ. R minus vector A ಇಲ್ಲಿದೆ I plus J minus K cap. This is vector R minus A dot B minus A. B vector ನಾವು ಅದನ್ನ ಸಬ್ಟ್ರಾಕ್ಟ್ ಮಾಡಿ ತಗೊಳ್ಳೋಣ. 6I minus I is 5I. Next 4J minus 1J is 3J. Next minus 5K minus into minus plus 1K is minus 4K. So cross C minus A, C illide minus 4I minus I is minus 5I. Next minus 2J minus 1J minus 3J plus 3K minus into minus plus 1K, that is 4K, that is equal to 0. So ಇಲ್ಲಿ ಈ ಎರಡು ವೆಕ್ಟರ್ಗಳನ್ನು ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ನಾವು ಇಲ್ಲಿ 5, 3 minus 4 ಇದೆ, ಅದರಲ್ಲಿ minus 5 minus 3 plus 4K ಇದೆ, plus 4 ಇದೆ. ನಾನು ಇದರಲ್ಲಿ ಮೈನಸ್ ಅನ್ನ ಕಾಮನ್ ತೆಗೆದ್ರೆ ನೋಡಿ, ದ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅಗೈನ್ ಡಿಟರ್ಮಿನೆಂಟ್ ಅಲ್ಲಿ ಕಂಡುಹಿಡಿತೀವಿ. ನಾನು minus 1 ಕಾಮನ್ ತೆಗೆದ್ರೆ ಈ ಎರಡು ವೆಕ್ಟರ್ಗಳು ನನಗೆ ಸೇಮ್ ಆಗುತ್ತೆ. ಸೊ ಅಂಡ್ ಹೆನ್ಸ್ ದ ಗಿವನ್ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಸೊ ಅಂದ್ರೆ ಹಿಯರ್ B minus A and C minus A, those two vectors, they are parallel. ಸೊ ಯಾಕೆಂದ್ರೆ -1 ಕಾಮನ್ ತೆಗೆದ್ರೆ ಇವೆರಡು ಪ್ಯಾರಲಲ್ ವೆಕ್ಟರ್ ಆಗ್ಬಿಟ್ಟಿದೆ. ಅಂಡ್ ಹೆನ್ಸ್ ಫಾರ್ ಪ್ಯಾರಲಲ್ ವೆಕ್ಟರ್ಸ್, ಹೌದಾ, ಅವುಗಳ ಕ್ರಾಸ್ ಪ್ರಾಡಕ್ಟ್ 0 ಬರುತ್ತೆ. ಅಂಡ್ ಹೆನ್ಸ್ ದ ಗಿವನ್ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಸೊ ನೀವು ರೈಟ್ ದ ಕನ್ಕ್ಲೂಷನ್ ಹಿಯರ್. Here B minus A vector and C minus A vector are parallel.
parallel because their direction ratios are proportional and hence the given points अथवा and hence b minus a cross c minus a so equal to 0. Therefore hence comma r minus a dot 0 vector equal to 0. So therefore implies the given points are collinear. And hence we have to write it as adike conclusion ಏನು ಬರಿಬೇಕು collinear. Therefore there are infinite number of planes. There are infinite number of planes. There are infinite number of planes passing through the given points. Through the given points. So now you solve the second example, but idu nimige collinear en baralla, so non collinear barutte. So let us solve in the next class. So thank you students. So work repeatedly, write all the equations. First vector in ಬಗ್ಗೆ ಕ್ಲೀನ್ ಆಗಿ ಕಲ್ತು ಬರ್ಕೊಳ್ಳಿ. ನಂತರ 3D geometry ಎಲ್ಲ ಫಾರ್ಮುಲಾಸ್ಗಳು ಈಕ್ವೇಷನ್ಸ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಸ್ಟೇಟ್ಮೆಂಟ್ ಬರೆದು ನಂತರ ಈಕ್ವೇಷನ್ಸ್ ಬರೀಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಡೇಟಾ ಕೊಟ್ಟಾಗ ಯಾವ ಈಕ್ವೇಷನನ್ನು ಯೂಸ್ ಮಾಡ್ಕೋಬೇಕು ಅಂತ. ಥ್ಯಾಂಕ್ ಯು.